ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಎಡಿಎಂಕೆ ಪಕ್ಷ ಹಿಂದೆ ಗೆದ್ದುಬಿಟ್ಟು ಒಂದು ರೀತಿಯಾಗಿ ತಮಿಳು ಪಕ್ಷ ಹಿಸ್ಟ್ರಿನ ಕ್ರಿಯೇಟ್ ಮಾಡಿತು. ಈಗ ಟಿವಿಕೆನೂ ಕೂಡ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಇದೆ. ಬೆಂಗಳೂರಿಗೆ ಮುಂದಿನ ವಾರ ಆಗಮಿಸ್ತಾರೆ ವಿಜಯ್ ಅಂತ ಕೂಡ ಮಾಹಿತಿ ಇದೆ. ಒಂದು ರೀತಿಯಾಗಿ ಆ ರೀತಿ ಏನಾದರೂ ಆದರೆ ಕಾಂಗ್ರೆಸ್ಗೆ ಜಾಕ್ಪಾಟ್ ಹೊಡೆದಾಗೆ. ಸೊ ಮುಂದಿನ ವಾರ ಬರ್ತಾರೆ ಅನ್ನುವಂಥದ್ದು ಸ್ಪಷ್ಟತೆ ಇದೆಯಾ? ಏನಾದರೂ ರಿಯಾಕ್ಟ್ ಮಾಡಿದಾರಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದ್ರೆ ಸಿದ್ದರಾಮಯ್ಯ ಆಹ್ವಾನವನ್ನು ಕೊಟ್ಟಿದ್ದಾರೆ. ರೋಜಾ, ಏನು ರಾಜ್ಯದಲ್ಲಿ ಸ್ಪೆಷಲಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ನೋಡ್ತೇವೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ಅದಕ್ಕೆ ಕಾರಣ ಇಲ್ಲೂ ಕೂಡ ಅನೇಕ ಭಾಗಗಳಲ್ಲಿ ತಮಿಳು ಜನ ಅಂದ್ರೆ ತಮಿಳು ಭಾಷಿಕರು ಇರುವಂತಹದ್ದು. ಯಾವಾಗ ಟಿವಿಕೆಗೆ ಅಲ್ಲಿ ಮಣೆ ಹಾಕಿದ್ರು ಜನ, ಇಲ್ಲೂ ಕೂಡ ಒಂದಿಷ್ಟು ಟಿವಿಕೆ ಅಂದ್ರೆ ಸ್ಪೆಷಲಿ ತಮಿಳು ಭಾಷಿಕರು ಇರುವಂತಹ ಪ್ರದೇಶಗಳಲ್ಲಿ ಟಿವಿಕೆ ಮುಂಬರುವಂತಹ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಅದಕ್ಕೊಂದು ವೇದಿಕೆ ಸಜ್ಜಾಗ್ತಾ ಇದೆ ಅನ್ನುವಂತಹ ಚರ್ಚೆಯಲ್ಲಿ ಇತ್ತು. ಈ ಮಧ್ಯೆ ಏನು ಸ್ಪೆಷಲಿ ಸಿದ್ದರಾಮಯ್ಯ ಅವರು ವಿಜಯ್ಗೆ ಫೋನ್ ಮಾಡಿ ಒಂದು ವಿಶ್ ಅನ್ನ ಮಾಡಿದ ಬಳಿಕ ಮತ್ತೊಂದು ಚರ್ಚೆ ಶುರುವಾಗಿದೆ. ಇಲ್ಲಿ ತಮಗೆ ಇರುವಂತಹ ಬೆಂಬಲವನ್ನ ಕಾಂಗ್ರೆಸ್ಗೆ ವ್ಯಕ್ತಪಡಿಸಬೇಕು ಅವರೆಲ್ಲರೂ ಕೂಡ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ವೋಟ್ ಮತ್ತೆ ಶೇರ್ ಆಗುವಂತ ನಿಟ್ಟಿನಲ್ಲಿ ಅಥವಾ ಡಿವೈಡ್ ಆಗುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಆಗುತ್ತೆ ಅನ್ನುವಂತಹದ್ದಿದೆ. ಆದ್ರೆ ಯಾವುದಕ್ಕೂ ಕೂಡ ಇದುವರೆಗೂ ಕ್ಲಾರಿಟಿ ಇಲ್ಲ. ಅವರು ಬರ್ತಾರೆ ಬರೋದಿಲ್ಲ ಅನ್ನೋದಕ್ಕಿಂತ ಅವರು ವಿಶ್ ಮಾಡಿದಂತಹ ವಿಚಾರಗಳನ್ನ ಇಟ್ಕೊಂಡು ಇದೀಗ ಒಂದಿಷ್ಟು ಚರ್ಚೆ ಶುರುವಾಗಿರೋದಷ್ಟೇ. ಇನ್ ಕೇಸ್ ವಿಜಯ್ ಇಲ್ಲಿ ಬಂದು ಒಂದಿಷ್ಟು ಅಂದ್ರೆ ತಮಿಳು ಭಾಷಿಕರು ಇರುವಂತಹ ಪ್ರದೇಶಗಳಲ್ಲಿ ಅವರು ಮಾತನಾಡ್ತಾರೆ ಅಥವಾ ಆ ಜನರೊಟ್ಟಿಗೆ ಒಂದು ಇಂಟರಾಕ್ಷನ್ ಮಾಡ್ತಾರೆ ಅನ್ನುವಂತ ಚರ್ಚೆ ಶುರುವಾಗಿರೋದು ಬಿಟ್ರೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇಲ್ಲಿಯ ತನಕ ಬಂದಿಲ್ಲ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಇನ್ನು ಕೂಡ ಯಾವುದು ಕೂಡ ಅಧಿಕೃತವಾದಂತಹ ಮಾಹಿತಿ ಇಲ್ಲ, ಸ್ಪಷ್ಟನೆ ಕೂಡ ಇಲ್ಲ. ಬಟ್ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಎಲ್ಲಿ ತಮಿಳಿಗರೆಲ್ಲ ಜಾಸ್ತಿ ಇದ್ದಾರೆ ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಮಾತುಕತೆ ಚರ್ಚೆ ಆಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಸೊ ಕಾದ್ ನೋಡೋಣ. ಒಂದು ರೀತಿಯಾಗಿ ಇನ್ ಕೇಸ್ ಏನಾದರೂ ಟಿವಿಗೆ ಬಂತು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಪಕ್ಕಾ ಜಾಕ್ಪಾಟೇನೆ. ಸೊ GBA ಇನ್ನೇನು ಹತ್ತಿರದಲ್ಲೇ ಇದೆ, ಸ್ವಲ್ಪ ಮುಂದೆ ಹಾಕಲಾಗಿದೆ ಕೂಡ. ಸೊ ಕಾದ್ ನೋಡೋಣ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು.